ಮಜಬೋ ಮಜ ಭಾರತ ಮಜಬೋ ಮಜ ಭಾರತ ಮಜಬೋ ಮಜ ಭಾರತ. ಅವ್ರು ನಿನ್ ಮೇಲೆ ಒಂದ್ ಕಣ್ಣು ಇಟ್ಟಿದ್ದು ನೀ ಎಲ್ಲಾದ್ರೂ ಸಿಕ್ಕರೆ ಹೊಡಿಯಕ್ಕೆ. ಸರಿ ಸರಿ ಹೋಗ್ಲಿ ಹೋಗ್ಲಿ, ಬೇಗ ಬೇಗ ಮದುವೆ ಶುರು ಮಾಡ್ಕೊಳ್ಳಿ. ಶಿವಶಂಭೋ ಶಿವಶಂಭೋ ಶಿವಶಂಭೋ. ಕೂತ್ಕೊಳ್ಳಿ. ಬಾ ಬಾ ಕೂತ್ಕೊಳ್ಳಿ. ಯಾರವನು? ಯಾರ ನಮ್ಮ ಫ್ರೆಂಡ್ ಮದುವೆ ಬಂದಿರ್ಬೇಕು. ಶುರು ಹಚ್ಕೊಳ್ಳಿ ನೀವು. ಶಿವಶಂಭೋ. ಯಾಕೋ ನಿಲ್ಲಿಸ್ಬೇಕು? ಇವಳು ನನಗ್ ಮೋಸ ಮಾಡಿ ನಿಮ್ಮನ್ನ ಮದುವೆ ಆಗ್ತಾ ಇದ್ದಾಳೆ. ಕಾಮಿಡಿ ಮಾಡಿದೆ. ನೀವು ಚೆನ್ನಾಗಿ ಶಾಕ್ ತಗೋತೀರಾ ಅಂತ. ಸಗದ ತಗೊಂಡಲ್ಲ ಮಸ್ತ್ ತಗೊಂಡ್ರಿ ಸರ್. ಸೈಡ್ ವಿಂಗಲ್ ಬಿದ್ ನಗ್ತಾ ಇದ್ದೆ. ನಾನು ಹೆವಿ ಕಾಮಿಡಿಯನ್. ಕಾಮಿಡಿ ಸಬ್ಜೆಕ್ಟ್ ಅಲ್ಲಿ ನನಗೆ ಡಿಸ್ಟಿಂಕ್ಷನ್ ಬಂದಿದೆ. ಬಾಯಿ ಮಣ್ಣಾಕ. ಸರ್ ಇದು 100 ವರ್ಷಕ್ಕೊಮ್ಮೆ ಬರೋ ಮುಹೂರ್ತ ಅಂತೆ. ಅದಕ್ಕೆ ಅಲ್ವಾ ನಾನು ಮದ್ವೆ ಆಗ್ತಿರೋದು. ಸರ್ ಅದಕ್ಕೆ ಇವಳೆ ಓಡಿ ಬಾ ಇಲ್ಲಿ. ನಿಧಾನ ಕಣೆ. ಇವಳು 3 ಅಡಿ ಮುದೇವಿ ಅಂತ ನಮ್ಮ ಹುಡುಗಿ. ನಿಮ್ ಹುಡುಗಿ ಸೂಪರ್. ನೀವು ಮದುವೆ ಆಗ್ತಾ ಇದೀರಲ್ಲ ಸರ್, ಹಂಗೆ ನಿಮ್ ಪಕ್ಕದಲ್ಲೇ ಕುತ್ಕೊಂಡು ಸೈಡಲ್ಲಿ ಕುತ್ಕೊಂಡು ತಾಳಿ ಕಟ್ಬಿಡ್ತೀನಿ ಸರ್. ಪಕ್ಕದಲ್ಲಿ ಕುತ್ಕೊಂಡು ಸೈಡಲ್ಲಿ ತಾಳಿ ಕಟ್ಬಿಡ್ತೀಯಾ? ಅದೇನ್ ಕಟ್ಬಿಡ್ತೀಯಾ? ಕೈಯಲ್ಲಿ ತಾಳಿ ಇಟ್ಕೊಳ್ಳೋದು ಹಿಂಗ್ ಕುತ್ತಿಗೆ ಕಟ್ಟೋದು ಸರ್. 25 ಲಕ್ಷ ಕೊಟ್ಟು ಮದುವೆ ಆಗ್ತೀನಿ ನಾನು, ಸೈಡಲ್ಲಿ ಬಂದು ತಾಳಿ ಕಟ್ಬಿಡ್ತಾರಂತೆ. ಆಗುದಿಲ್ಲ. ಯಾಕಾಗುದಿಲ್ಲ? ಆಗುದಿಲ್ಲ. 25 ಲಕ್ಷನ ಖರ್ಚು ಮಾಡ್ರಿ ತಾಳಿ ಕಟ್ಟಕ್ಕೆ ಏನ್ ಸರ್? ಆಗುದಿಲ್ಲ. ಯಾಕಾಗುದಿಲ್ಲ? ಆಗುದಿಲ್ಲ. ಆಗುದಿಲ್ಲ. ಯಾಕಾಗುದಿಲ್ಲ? ನೀವರ ಸ್ವಲ್ಪ ಮಾತಾಡ್ರಿ. ಫೋನ್ ನಂಬರ್ ಕೊಡು, ಮಾತಾಡ್ತೀನಿ. ಏನ್ ಮದುವೆ ಮಾಡ್ತಾನೆ ಏನೋ. ಯಾಕಾಗುದಿಲ್ಲ? ನೋಡ್ರಿ, ಒಂದು ಮದುವೆ ನಡೆಯೋ ಟೈಮಲ್ಲಿ ಪಕ್ಕದಲ್ಲಿ ಬಂದು ನಾನು ತಾಳಿ ಕಟ್ತೀನಿ ಅಂತ ಹೇಳೋದು ಮಜಾ ಭಾರತ ಕಾನೂನು ಪ್ರಕಾರ ಅಪರಾಧ. ಈಗ ಡಬಲ್ ದುಡ್ಡು ಕೊಟ್ರೆ ಯಾರು ಎಲ್ಲಿ ಬೇಕಾದ್ರೂ ಹೆಂಗ್ ಬೇಕಾದ್ರೂ ಮದುವೆ ಆಗ್ಬಹುದು. ಮಜಾ ಭಾರತ ಕಾನೂನಲ್ಲಿ 150ನೇ ಪೇಜ್ ಅಲ್ಲಿ ಇದು ಒತ್ತಿ ಒತ್ತಿ ಹೇಳಿದ್ದಾರೆ. ಅದನ್ನ ಹೋಗಿ ಅವನಿಗೆ ಒತ್ತಿ ಒತ್ತಿ ಹೇಳಿ. ಆಗುದಿಲ್ಲ. ಅದೇನಂದ್ರೆ ಆಗುದಿಲ್ಲ. ನನ್ ಮಾತ್ ಕೇಳ್ರಿ. ಆಗುದಿಲ್ಲ. ಆಗುದಿಲ್ಲ. ದುಡ್ಡು ಕೊಟ್ಟಿದ್ದೀನಿ ಆಗ್ಲೇಬೇಕು. ಅದೇನಾಗುದಿಲ್ಲ. ಹೇಳು. ನಿಮ್ ಜಾತಕದಲ್ಲಿ ದೋಷ ಇದ್ರೆ ಅದೆಲ್ಲ ಅವನಿಗೆ ಟ್ರಾನ್ಸ್ಫರ್ ಆಗ್ಬಿಡುತ್ತೆ. ಹೌದಾ? ಅವನ ಕಡೆಗೆ ಅವ್ನು ಮಾಡ್ಕೊಳ್ಳಿ ಬಿಡಿ. ಕೂತ್ಕೊಳ್ಳಿ. ಸ್ವಲ್ಪ ಸೈಡ್ ಸರ್ ಕೂತ್ಕೊಳ್ಳಿ. ಇಲ್ಲಿ ಕೂತ್ಕೊಳ್ಳಿ. ಆ ಕಡೆ ಸ್ವಲ್ಪ ಸೈಡ್ ಸೇರಿ. ಇನ್ನೊಂದ್ ಸ್ವಲ್ಪ ನಿಮ್ಗೆ ಹೇಳ್ತಾ ಇರೋದು. ಗಂಡನೂ ಮರ್ಯಾದಿಲ್ಲ. ಅಲ್ಲ ಪಕ್ಕದಲ್ಲಿ ನಾಯಿ ಕೂತ ಗಂಡ ಕೂತಾನ, ಗಂಡನೂ ಮರ್ಯಾದಿಲ್ಲ. ಸ್ವಲ್ಪ ಸೈಡಲ್ಲಿ ಕೂತ್ಕ. ಬಾ ಬಾ, ಈ ಕಡೆ ಬಾ, ನಾನು ಇಲ್ಲಿ ಕುಂತಿರ್ತೀನಿ. ಬಾ ಬಾ ಕೂತ್ಕ. ಶಿವಶಂಭೋ 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 ಶಿವಶಂಭೋ. ಚಿಕ್ಕಬುಕ್ಕು ಚಿಕ್ಕಬುಕ್ಕು ಮದುವೆ ಗಂಡು 80 ತೋರ್ಸಪ್ಪ. ಬಾಯಲ್ಲಿಟ್ಕೋ. ಕಚ್ಚು ಜೋರಾಗಿ ಕಚ್ಚು. ಬ್ಲಡ್ ಬಂತ ಬಂತು. ಹೋಮಕ್ಕೆ ಹಾಕು. ಮಂಗೇನ ಮಗ ಏನ್ ಹೇಳಿದ್ರು ಕೇಳ್ತಾನೆ. ನಿಮ್ಮ ಬೆಟ್ಟಲ್ಲಿ ಕೆಳಗಡೆ ಇದೆ ಸರ್. ಇಲ್ಲಿದೆ ಸರ್. ಬಾಯಲ್ಲಿ ಇಟ್ಕೊಳ್ಳಿ. ಅವನ ಬಾಯಲ್ಲಿ ಇಟ್ಕೊಂಡಲ್ಲ, ಮತ್ ನಾನೇ ಇಟ್ಕೊಳ್ಳಿ. ಕಿವಿಲಿ ಇಟ್ಕೊಳ್ಳಿ, ಮೂಗಲ್ಲಿ ಇಟ್ಕೊಳ್ಳಿ. ಶಂಭೋ ಶಿವ ಶಂಭೋ ಶಿವ ಶಿವ ಶಂಭೋ. ನಿಮ್ದು 2ನೇ ಮದುವೆನಾ? ನಾನಕ್ಕೂ 2ನೇ ಮದ್ವೆ ಆಗ್ಲಿ, ಫಸ್ಟ್ ಮದ್ವೆ ಕಣ ಇದು ನಂದು. ಕೂದಲೆಲ್ಲ ಉದುರೋಗಿದೆ, ಮುಖ ಹಾಳಾಗಿದೆ. ಏನ್ ದಿನ ಕುಡ್ದು ಹಿಂಗಾಗಿರೋ ಅಥವಾ ಏನ್ ದಿನ ನಿಜವಾಗ್ಲೂ ವಯಸ್ಸಾಗಿದ್ಯೋ? ನನಗೆಲ್ಲ ವಯಸ್ಸಾಗಿದೆ. ನನಗಿಂತ ಕತ್ತೆ ವಯಸ್ಸಾಗಿರೋದು ನೀಗೆ. ಅವಾಗ್ಲೇ ಗುರು ಸರ್ ಏನಂದ್ರು ಗೊತ್ತಾ? ಏನಂದ್ರು? ಯಾಕೋ ಪಟ್ಟಿಲ್ಲ ಬಾಲ್ಯ ವಿವಾಹ ಆಗ್ತಿದ್ಯಲ್ಲ ಅಂದ್ರು. ಆಗ್ಲಿ ಮಾಡಿ. ಶಿವಶಂಭೋ ಶಿವಶಂಭೋ. ಅಚ್ಚಕ 1 ನಿಮಿಷ. ನಿಂದೊಂದು ನಿಮಿಷಕ್ಕೆ ನನ್ನ ತೆಂಗಿನಕಾಯಿ. ಅಲ್ಲ ಸರ್, ನಿಮ್ದು ಲವರ್ ಬಂದಿದ್ದಾನ ಮದುವೆಗೆ? ಲವರ್ ಯಾಕೆ ಬರ್ತಾನೆ? ಗಂಡ ಪಕ್ಕದಲ್ಲಿ ಕುತ್ಕೊಂಡಿದ್ದೀನಿ ನಾನು. ಈಗಿನ ಕಾಲದಲ್ಲಿ ಅದು ಕಾಮನ್ ಸರ್. ಅವ್ರವ್ರ ಹುಡುಗಿರ್ ಮದುವೆಗೆ ಅವ್ರ ಹಳೆ ಲವರ್ ಬರೋದು, ಮೂಲೆಯಲ್ಲಿ ನಿಂತ್ಕೊಂಡು ಒಂದು ಹಳೇಲಿ ಉಪ್ಪಿಟ್ಟು ತಿಂತ ಕಣ್ಣೀರು ಬರೆಸ್ತಾ ಅಂದ್ರೆ ಒಂದು ಕಾಮನ್ ಸರ್. ಬೇಕಾದ್ರೆ ಕೇಳಿ ಮೇಡಮ್, ನಿಮ್ ಹುಡುಗ ಬಂದಿದ್ದಾನಲ್ವಾ? ಇಷ್ಟು ನುಲಿತಾವಳೆ ಅಂದ್ರೆ ಹುಡುಗ ಬಂದಿದ್ದಾನೆ ಅಂತ. ಅಲ್ಲ ಮೇಡಮ್, ಕುತ್ಕೊಳ್ಳಿ ಇಲ್ಲಿ. ನಿಮ್ ಮದುವೆ ಆಗ್ತಾ ಇದ್ದೀರಾ, ಹುಡುಗನಿಗೆ ದುಃಖ ಆಗ್ತಿಲ್ವಾ? ನಿಮ್ ಹುಡುಗ ಯಾರು ಮೇಡಮ್? ಎಲ್ಲಿದ್ದಾರೆ ಮೇಡಮ್? ಗ್ರೇಟ್ ಸರ್, ನೀವು ನಿಜವಾಗ್ಲೂ ಗ್ರೇಟ್ ಸರ್. ನಿಮ್ ಹುಡುಗಿ ಮದುವೆನ
ಅಲ್ಲಿ ಕುತ್ಕೊಂಡು ನೋಡ್ತಾ ಇದ್ರಲ್ಲ ನಿಜವಾಗ್ಲೂ ಗ್ರೇಟ್ ಸರ್. ನೀವ್ಯಾಕೆ ಸರ್ ಹೇಳ್ತಾ ಇದ್ದೀರಾ? ಗುರು ಸರ್ ನೀವು ಹಳೆಲ್ಲವರ ಇವಳಿಗೆ ಹೋಗ್ಲಿ ಬಿಡಿ, ನೀವೇ ಅಲ್ವಾ ಅಡ್ಜಸ್ಟ್ ಮಾಡ್ಕೊತೀನಿ. ನನ್ ಲವರು ಬಂದಿದ್ದಾಳೆ. ಹೌದಾ? ಯಾರು? ಕೈ ತೋರ್ಸೆಲ್ಲ ಹೇಳಂಗಿಲ್ಲ, ಅವರೇ ಇಮ್ಯಾಜಿನ್ ಮಾಡ್ಕೊಂಡ್ಬಿಡ್ತಾರ್ರಿ. ನೀವ್ಯಾಕ್ರಿ ಹೇಳ್ತಾ ಇದ್ದೀರಾ? ನನ್ ಲವರ್ಸು ಬಂದಿದ್ದಾರೆ. ಎಲ್ಲಿ ಸರ್? ಯಾರು? ಯಾರು ಇಲ್ಲಿ ಇದಾರಲ್ಲ, ಮೊದ್ಲು ಮದ್ವೆ ಮಾಡ್ಕೊಳ್ರಿ. ಶಿವಶಂಭ ಶಿವಶಂಭ ಶಿವಶಂಭ. ಒಂದ್ ನಿಮಿಷ. ನನ್ ನಿಮಿಷಕ್ಕೆ ನನ್ನ ಪೈನಾಪಲ್. ಇವ್ರೆ ವರದಕ್ಷಿಣೆ ಎಷ್ಟು ತಗೋತಾ ಇದ್ದೀರಾ? 25 ಲಕ್ಷ. ಈ ಮುಸುಡಿಗೆ 25 ಲಕ್ಷ ಅಂತ. 25 ರೂಪಾಯಿ ಕೊಡೋ ಯೋಗ್ಯತೆನೂ ಇಲ್ಲ ಈ ಮುಸುಡಿಗೆ. ನಾನು 25 ಲಕ್ಷ ಆದ್ರೂ ತಗೋತೀನಿ, 8 ಆಣಿ ಆದ್ರೂ ತಗೋತೀನಿ. ನಿನಗೆ ಯಾಕೆ ನನ್ನ ಪರ್ಸನಲ್ ಮ್ಯಾಟ್ರು? ಮುಹೂರ್ತ ಮೀರ್ ಹೋಗ್ತಿದೆ, ಬಂದ್ರೆ ಫಸ್ಟ್ ನೀನ್ ಬರೇ ನನಗೆ ಹೇಳು, ಅವ್ನಿಗೇನು ಹೇಳ್ಬೇಡ. ಆವಾಗ್ಲಿಂದ ಎಷ್ಟು ಮಾತಾಡ್ತಾ ಅವ್ನು. ಕೂತ್ಕೊಳ್ರಿ. ಶಿವಶಂಭ ಶಿವಶಂಭ ಶಿವಶಂಭ. ಒಂದ್ ನಿಮಿಷ. ಅಪ್ಪಲ್ ಅಲ್ಲ ಇವ್ರೆ, ಅಂದಂಗೆ ಇಂಪಾರ್ಟೆಂಟ್ ವಿಷಯ, ಹನಿಮೂನಿಗೆ ಅಲ್ಲಿಗೆ ಹೋಗ್ಬೇಕು ಅಂತ ಇದ್ದೀರಾ? ಹುಟ್ಟಿ ಊಟಿ. ನೀವೆಲ್ಲ ಹೋಗ್ತೀರಾ? ಗಂಡ ಹೆಂಡತಿ ನಾವು ಇಬ್ರು ಒಂದೇ ಜಾಗಕ್ಕೆ ಹೋಗೋದು ಕಣ. ನಿಮ್ಗೇನೋ ಊಟಿ ಇಷ್ಟ, ಊಟಿಗೆ ಹೋಗ್ತೀರಪ್ಪ. ಅವ್ರಿಗೂ ಊಟಿ ಇಷ್ಟ ಆಗ್ಬೇಕಲ್ಲ. ಅವ್ರಿಗೂ ಊಟಿ ಇಷ್ಟ ಕಣ. ಹೌದಾ ಇವಳೆ? ನಿನಗೂ ಊಟಿ ಇಷ್ಟನಾ? ಇಷ್ಟು ನೂಲಿತಾವಳ ಅಂದ್ರೆ ಅದೆಷ್ಟು ಸಲ ಊಟಿ ಕಂಡು ಬಂದಿದ್ದಾಳೋ ಏನೋ. ಒಂದ್ ಸರಿ ಆದ್ರೂ ಕಾಣ್ತಾಳೆ, 20 ಸರಿ ಆದ್ರೂ ಕಾಣ್ತಾಳೆ. ನಿನಗೆ ಯಾಕೋ? ನನಗೆ ಸಂಬಂಧ ಇದೆ ಸರ್, ಕೇಳ್ತೀನಿ ನಾನು. ನಿನಗೆ ಯಾವ ಸಂಕಟ ಸಂಬಂಧ ಇದೆ? ಹಳೆ ಸಂಬಂಧ ಇದೆ. ಯಾವ ಸಂಬಂಧ? ಸರ್ಕಾರಿ ಸರ್. ಮಂತ್ರ ಹೇಳಿ ಸಾಯೋ, ತಾಳಿ ಕಟ್ಟಬೇಕು. ಶಿವಶಂಭೋ 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 ಶಿವಶಂಭೋ. ಮದುವೆ ಗಂಡು ಏನಪ್ಪ ನಿನ್ನ ಹೆಸರು? ನನ್ನ ಹೆಸರು ಮಂಜುನಾಥ್ ಬಸವಂತಪ್ಪ ಗುಡ್ಡದ ವರ್ಷ. ಇಲ್ಲೆಲ್ಲ ಟಿವಿಲಿ ಬಂದ್ಮೇಲೆ ಚಿಲ್ಲರ್ ಮಂಜ ಅಂತಾರೆ. ನಿಮ್ಗೆ ಚಿಲ್ಲರ್ ಅಂದ್ರೆ ಇಷ್ಟನಾ ಅಥವಾ ಮಂಜ ಅಂದ್ರೆ ಇಷ್ಟನಾ? ಯಾಕೆ ಸರ್? ನನಗೆ ಮಂಜ ಅಂದ್ರೆ ಇಷ್ಟ. ಯಾಕೆ? ಚಿಲ್ಲರ್ ಅಂತ ಹೇಳಿದಾಗ ಅವನಿಗೆ ಆಟಿಟ್ಯೂಡ್ ಬರುತ್ತೆ. ನೋಡು 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 ಹೆಂಗಿ ಬಿದ್ದುಕೊಂಡು ಮಾತಾಡ್ತಾವ್ನಿ ನನ್ನ ಮಗ. ನೀವು ಮೊದಲು ಕೂತ್ಕೊಳ್ರಿ. ಇದೇ ಆಟಿಟ್ಯೂಡ್ ಅಂದ್ರೆ ಬಿದ್ಕೊಂಡು ಮಾತಾಡ್ತಿದ್ಯಲ್ಲ. ಬಿದ್ರೆ ಅವ್ರಿಗೆ ಏನು ಅನ್ಸಿಲ್ಲ, ನಿಮ್ಗೇನು ಅನ್ಸತ್ ಸರ್? ಹೌದಲ್ಲ? ಅಲ್ಲ ಕಣೆ, ಆವಾಗ್ಲಿಂದ ನೀನ್ ಮೈಯಲ್ಲಿ ಬಿದ್ಕೊಂಡು ಮಾತಾಡ್ತಾವನ ಅವನು. ನೀನೇನು ಬೈತಾನೆ ಇಲ್ಲ ಅವನಿಗೆ. ನಿನ್ಗೇನು ಅನಿಸ್ತಾ ಇಲ್ವಾ? ಮುಲ ಅಂತವಳ ಅಂದ್ರೆ ನಾ ಬಿದ್ದಿರೋದು ಇಷ್ಟ ಆಗಿದೆ ಅಂತಾನೆ ಅರ್ಥ. ಅವಳು ಮುಲ್ಲ ಅಂತಾಳೆ, ಇಲ್ಲ ಪುಕ್ಕ ಅಂತಾಳೆ. ನಿನಗೆ ಯಾಕೋ? ಸರ್ ಕೇಳ್ತೀನಿ. ನಿನ್ಗೆ ಯಾವ ಸಂಬಂಧ ಇದೆ? ಯಾವ್ದೋ ಒಂದು ಸಂಬಂಧ ಇದೆ. ಮಗನೇ ಮಂತ್ರ ಹೇಳಿ ಸಾಯೋ. ನೀ ಸ್ವಲ್ಪ ದೂರ ನಿಂತು ಮಾತಾಡು. ಶಿವಶಂಭೋ 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 ಶಿವಶಂಭೋ. ಅಕ್ಷತೆ ಕಾಲ್ ತಗೊಳ್ಳಿ. ಕೊಡಿ ಸರ್, ಕೊಡಿ. ನೋಡಿ 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 ಪುರೋಹಿತ್ರೆ, ನಾನು ಅಕ್ಕಿ ಕಾಳು ಕಿತ್ಕೊಂಡ್ಬಿಟ್ಟ. ಸರ್ ಸಣ್ಣ ಹುಡುಗ ಚಾಕ್ಲೇಟ್ ಕಿತ್ಕೊಂಡಂಗೆ ಅಳ್ತವ್ನೆ. ಅಲ್ಲಿ ಹೋದ್ರೆ ಏನಾಯ್ತು? ಇಲ್ಲಿದೆ ತಾನೆ, ತಗೋ ಕೊಡು. ಅಕ್ಷತೆ ಕಾಳು ತಲೆ ಮೇಲೆ ಹಾಕಿ. ಏನಾಯ್ತು? ಮುಯಿ ಕಲೆಕ್ಷನ್ ಆಯ್ತು. ಮುಯಿನ ಎಷ್ಟಾಯ್ತು? ನಮ್ಮ ಕಡೆಯವರು 500 ಜನ ಬಂದಿದ್ರು. ಎಲ್ಲಾರು 100 ರೂಪಾಯಿ ಹಾಕಿದಾರೆ. 500 ರೂಪಾಯಿ ಕಲೆಕ್ಷನ್ ಆಯ್ತು. ಅವನ ಕಡೆಯವರು ಬರೀ 25 ಜನ, 25 ಲಕ್ಷ ಕಲೆಕ್ಷನ್ ಆಗಿದೆ. ನಂದು ಜಾಸ್ತಿ ಟೋಟಲ್ 25,500,000. ಏನ್ ಮಾಡ್ಲಿ? ನನ್ನ ಬ್ಯಾಂಕ್ ಅಕೌಂಟಿಗೆ ಜಮಾ ಮಾಡ್ಬಿಡ. ಓಡೋಗೋ, ನಿಂತ್ರ ಕಷ್ಟ. ನನ್ ದುಡ್ಡು ಕಣೋದು. ಎಲ್ಲ ಬ್ಯಾಂಕಿಗೆ ಹೋಗೋದು. ಬನ್ನಿ ಸರ್. ಕಲ್ಯಾಣ ಮಾಡ್ಬೇಕು. ಮುಹೂರ್ತ ಮೀರಾಗ್ತದೆ, ಕೂತ್ಕೊಳ್ಳ. ನಿಮಗ್ ಮುಹೂರ್ತನು ಬೇಡ, ಮಂತ್ರನು ಬೇಡ, ಏನು ಬೇಡ, ಡೈರೆಕ್ಟ್ ಮದುವೆ. ನೀವೇನು ಹುಡುಕ್ತಿದ್ದೀರಾ? ಇಲ್ಲ, ತಾಳಿ ಸಿಗ್ತಾ ಇಲ್ಲ.
ತಾಳಿ ಹುಡುಕು ಇಲ್ಲಿದೆ. ಏನೇ ಅದು? ಮಾಂಗಲ್ಯಂ ತಂತು ನಾನೇನ ನವ ಜೀವನ ಹೇತುನ. ಲೇ, ಆ ತಾಳಿ ನಾನು ಕಟ್ಟಿಲ್ಲ ಕಣೆ, ಯಾರ ಕೈಲಿ ಕಟ್ಟಿಸ್ಕೊಂಡೆ? ಐ ಆಮ್ ಸಾರಿ ಸರ್, ಮಿಸ್ ಆಗಿ ನಾನೇ ಕಟ್ಬಿಟ್ಟೆ. ಯಾರಲ್ಲಿ ಈ ತರಹ ಬರೆದೋರು ಹೊಣೆ ಬರಹ. ಲೇ, ನೀನ್ ಏನು ಮಾಡಿದ್ಯಾ ಅಂತ ನಿನಗೆ ಅರ್ಥ ಆಗ್ತಿದೆಯೇನೋ? ನನ್ನ ಹುಡುಗಿಗೆ ಹೋಗಿ ತಾಳಿ ಕಟ್ಟಿದೆಯಲ್ಲೋ? ಸರ್ ಕಳಿ ಸರ್, ನನ್ನ ತಟ್ಟೆಲಿರೋ ಉಪ್ಪಿನಕಾಯಿಗೆ ಯಾವನೋ ಕೈ ಹಾಕಿದ್ರೆ ಬಿಡೋ ಮಗ ಅಲ್ಲ ನಾನು. ನಾನ್ ಲವ್ ಮಾಡ್ತಿರೋ ಹುಡುಗಿ ನಿನ್ ಯಾವನ ಮದುವೆ ಆಗ್ತಾರ ಅಂದ್ರೆ ಬಿಡ್ತೀನ? ಅಂದ್ರೆ ಇವಳು ನನ್ ಲವರ್ ಕಣ. ಇವಾಗ ನಾನೇನೋ ಮಾಡ್ಲಿ? ಲೇ, ಅಲ್ಲ ಕಣೋ, ನಾನ್ ಏನ್ ಮಾಡ್ಲಿ ಈಗ? ಏನ್ ಮಾಡ್ತೀಯಾ? ನೀನ್ ಇವಳನ್ ಮದ್ವೆ ಆದೆ, ಅವಳು ಕುಳ್ಕೊಳಕ್ ಚೆನ್ನಾಗಿದ್ದಾಳೆ, ಅವಳು ನಾನ್ ಮದ್ವೆ ಆಗ್ಬಿಡ್ತೀನಿ. ಜಗಪ್ಪ ಮೆಟ್ಟಲ್ ಹೊಡಿತಾನೆ. ಯಾಕೆ? ಅವಳ್ದು ಆಲ್ರೆಡಿ ಮದುವೆ ಆಗಿದೆ. ಗುರುಗಳೇ ಆಶೀರ್ವಾದ ಮಾಡಿ. ಇವಳೆ ಮನೆಗೆ ಹೋಗಿ ಬಿಸಿನೀರು ಕಾಯಿಸು. ಗುರುಗಳೇ ಅವಳಿಗೆ ಸ್ವಲ್ಪ ಅರುಂಧತಿ ನಕ್ಷತ್ರ ತೋರ್ಸ್ಕೊಂಡ್ ಬರ್ತೀನಿ. ನಮ್ಮನೇಲೆ ತೋರಿಸಿ. ನಾನೇನೋ ಮಾಡ್ಲಿ? ಸುಸು, ಏಯ್ ನೀನಂದ್ ನಿಂತ್ಕೊಳ್ಳೆ. ಏನಾದ್ರು ಅಯ್ಯೋ ಪುರೋಹಿತ್ರೆ, ನಾನೇನ್ ಮಾಡ್ಲಿ? ಅಯ್ಯೋ ಇವರು ಹೋದ್ರು. ಸರ್, ಮೇಡಮ್, ಅನುಪಮ ಅವ್ರೆ, ಏನ್ ಮಾಡ್ಲಿ ನಾನು ಇವಾಗ? ಗುರುಜಿ, ನಿಮ್ಮ ಲವರ್ನ ಅನ್ಯಾಯವಾಗಿ ಇವನು ಮದ್ವೆ ಆಗ್ಬಿಟ್ನಲ್ಲ ಗುರುಜಿ. ನನಗೆ ಬೇಸರ ಆಗಿದೆ. ನಮ್ಮ ಪಾರ್ಟೇಲ್ರಿಗೆ ಪಾಪ ಅನ್ಸುತ್ತೆ. ಏನ್ರಿ 25 ಲಕ್ಷ ಖರ್ಚು ಮಾಡಿ ಈ ತರ ಮದುವೆ ಮಾಡಿ, ಈ ಕಡೆ ಹುಡುಗಿನೂ ಇಲ್ಲ. ಬಟ್ ಏನ್ ಗೊತ್ತಾ, ನೀವು ಪುಣ್ಯವಂತರು. ಇಂಥ ಹುಡುಗಿಯರ್ನ ಮದುವೆ ಆದ್ರೆ ಏನ್ ಕತೆ ನಿಮ್ದು ಅಲ್ವಾ? ಮದುವೆ ಆದ ನಂತರ ಗೊತ್ತಾದ್ರೆ ಅದಕ್ಕಿಂತ ಈಗಲೇ ಬೆಟರ್ ಅಲ್ಲ? ಥ್ಯಾಂಕ್ಫುಲ್ ಟು ಗಾಡ್. ಅದು ನಿಜ. ಹೌದು. ಬಟ್ ಇವತ್ತು ಹೈಲೈಟ್ ಹೇಳ್ತೀನಿ. ನಮ್ ಬಸ್ಸು ಹೌದು, ಯಾವ ಟೈಮಲ್ಲಿ ಯಾವ ರಿಯಾಕ್ಷನ್ ಡೈಲಾಗ್ಸ್ ಕೆಲ ಪೋರ್ಷನ್ ತುಂಬಾ ಚೆನ್ನಾಗಿದೆ. ಅವ್ರು ನಮ್ಮ ಐಸು ಮತ್ತೆ ವಯಸ್ಸು ಚೆನ್ನಾಗಿತ್ತು. ದಟ್ಸ್ ಟೋಟಲಿ ಸಮ್ ಪೋರ್ಷನ್ಸ್ ರಿಯಲಿ ಡಿಡ್ ವೆಲ್. ಗುಡ್ ಸ್ಕಿಟ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಗುರುಜಿ. ರಚಿ ಚಿಲ್ಲರನ್ ಎಂಟ್ರಿ ಆದ್ಮೇಲೆ ಕೆಲವೊಂದು ಡೈಲಾಗ್ಸ್ ನಂಗೆ ತುಂಬಾನೇ ಇಷ್ಟ ಆಯ್ತು. ಆಮೇಲೆ ಪಾಟೀಲ್ರು ಮತ್ತೆ ನಮ್ಮ ರಾಘುದು ಅವರ ಒಂದು ವಾಕಿಂಗ್ ಸ್ಟೈಲ್ ನಂಗೆ ಇಷ್ಟ ಆಯ್ತು. ಸೊ ಅಂಡ್ ಸೀತಾರಾಮು ಪಾಪ ಹಿಂಗ್ ಬಂದು ಹಿಂಗ್ ಹೋದ್ರು. ಅಂಡ್ ಓವರ್ ಆಲ್ ಇಟ್ ವಾಸ್ ವೆರಿ ಎಂಟರ್ಟೈನಿಂಗ್, ಎಸ್ಪೆಷಲಿ ಬಸ್ಸು. ಯು ನೇಲ್ಡ್ ಇಟ್, ಯು ಕಿಲ್ಡ್ ಇಟ್ ಬ್ರೋ. ಥ್ಯಾಂಕ್ ಯು.